ಸಿ ಎಸ್ ಕೆನ ಹೆಡೆಮುರಿ ಕಟ್ಟಿ ಆಲ್ಮೋಸ್ಟ್ ಈ ಒಂದು ಸೀಸನ್ನ ಪ್ಲೇ ಆಫ್ ಇಂದ ಅವರನ್ನ ಆಚೆ ಹಾಕಿರುವಂಥದ್ದು ನಮ್ಮ ಕ್ಲಾಸ್ ಆ್ಯಂಡ್ ಪಾಕೆಟ್ ಡೈನಮಿಟ್ ಇಶಾನ್ ಕಿಶನ್ ಅಂತಾನೆ ಹೇಳ್ತೀನಿ. ಇಬ್ಬರು ಕೂಡ ಒಂದು ಒಳ್ಳೆ ಅದ್ಭುತವಾಗಿರುವಂಥ ಬ್ಯಾಟಿಂಗ್ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ಅವ್ರಿಗೆ 181 ರನ್ಗಳನ್ನು ಚೇಸ್ ಮಾಡಿ ಒಂದು ಗೆಲುವನ್ನ ತಂದು ಕೊಡ್ತಾರೆ. ಆ್ಯಂಡ್ ಸಿ ಎಸ್ ಕೆಗೆ ಈ ಒಂದು ಸೀಸನ್ನ ಪ್ಲೇ ಆಫ್ ಇಂದ 99% ಒಂದು ಆಚೆ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು. ಅದ್ಭುತವಾಗಿರುವಂಥ ಗೇಮು. ಸಿ ಎಸ್ ಕೆ ಆ್ಯಂಡ್ ಎಸ್ ಆರ್ ಎಚ್ ಅಂತ ಬಂದಾಗ ಒಂದು ಲೋ ಸ್ಕೋರ್ ಅಂತ ಹೇಳಲಿಕ್ಕಾಗಲ್ಲ. 180 ಅಂತ ಬಂದಾಗ ಈ ಒಂದು ಲೆಕ್ಕ ತಗೊಂಡ್ರೆ ಈ ಕೆಲವು ಸೀಸನ್ಗಳಿಂದ ಸ್ವಲ್ಪ ಕಮ್ಮಿ ಸ್ಕೋರ್ ಅಂತಲೇ ಹೇಳ್ಬೋದು. ಬಟ್ ಆದರೂ ಕೂಡ ಒಂದೊಳ್ಳೆ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು. 18th ಓವರ್ ಅಂದರೆ 18ನೇ ಓವರ್ 4ನೇ ಬಾಲ್ವರೆಗೂ ಕೂಡ ಸಿ ಎಸ್ ಕೆದವರು ಈ ಮ್ಯಾಚಲ್ಲಿ ಇದ್ದರು. ಬಟ್ ಆ ಒಂದು ಬೌಂಡ್ರಿ ಒಂದು ಸಿಕ್ಸರ್ ಏನು ಬರುತ್ತಲ್ಲ ಅಲ್ಲಿಂದ ನಮ್ಮ ಇಶಾನ್ ಕಿಶನ್ ಅವರು ಆ ಗೆಲುವನ್ನು ಎಸ್ ಆರ್ ಎಚ್ ತೆಕ್ಕೆಗೆ ಹಾಕಿದ್ರು ಅಂತಲೇ ಹೇಳ್ಬೋದು. ಅದ್ಭುತವಾಗಿರೋವಂಥ ಒಂದು ಆಟ ಕ್ಲಾಸೆನ್ ಆ್ಯಂಡ್ ಇಶಾನ್ ಕಿಶನ್ ಅವ್ರ ಕಡೆಯಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ. ಆ್ಯಂಡ್ ಕಿಶನ್ ಅವರು ಒಳ್ಳೆ ಕಂಟ್ರೋಲ್ಡ್ ಆಗಿ ಕಾಣಿಸ್ತಾ ಇದ್ರು ಇವತ್ತು. ಆ್ಯಂಕರಿಂಗ್ ಇನ್ನಿಂಗ್ಸ್ ಜೊತೆಗೆ ಒಂದು ಒಳ್ಳೆ ಸ್ಟ್ರೈಕರಲ್ಲೂ ಕೂಡ ಬ್ಯಾಟ್ ಮಾಡಿ ತಮ್ಮ ಒಂದು ತಂಡಕ್ಕೆ ಅದ್ಭುತವಾಗಿರುವಂಥ ಗೆಲುವಿನ ಜೊತೆಗೆ ಕ್ವಾಲಿಫೈ ಆಗಿದ್ದಾರೆ ಪ್ಲೇ ಆಫ್ಗೆ. ಎಸ್ ಆರ್ ಎಸ್ ಜೊತೆಗೆ ಜಿ ಟಿ ಅಂತಲೂ ಕೂಡ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು ಉಳಿದಂಥದ್ದು ಒಂದೇ ಒಂದು ಪ್ಲೇಸು, ಆ ಪ್ಲೇಸ್ಗೆ ಹೊಡೆದಾಡುವಂಥದ್ದು ಸುಮಾರು ತಂಡಗಳಿದ್ದಾವೆ. ಅದು ಯಾವ್ದ್ಯಾವುದು ಅಂತಂದರೆ ರಾಜಸ್ಥಾನ್ ರಾಯಲ್ಸ್ ಆದರೂ ಆಗಿರ್ಬೋದು, ಕಲ್ಕತ್ತಾ ಆದರೂ ಆಗಿರ್ಬೋದು, ಆ್ಯಂಡ್ ಚೆನ್ನೈ ಆದರೂ ಆಗಿರ್ಬೋದು. ಅದು ಬಿಟ್ಟರೆ ಪಂಜಾಬ್ ಕೂಡ ಅಷ್ಟೇ. ಇಷ್ಟು ತಂಡಗಳು ಇವಾಗ ಒಂದು ಪ್ಲೇಸಿಗೆ ಹೊಡೆದಾಡ್ತವೆ. ಇವಾಗ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿರುವಂಥದ್ದು ಆರ್ ಸಿ ಬಿ, ಜಿ ಟಿ ಆ್ಯಂಡ್ ಎಸ್ ಆರ್ ಎಚ್. ಈ 3 ತಂಡಗಳು ಕ್ವಾಲಿಫೈ ಆಗಿದೆ. ಆ್ಯಂಡ್ ಇವತ್ತಿನ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಎಸ್ ಆರ್ ಎಚ್. ಟಾಸ್ ಗೆದ್ದಂತಹ ಋತುರಾಜ್ ಗಾಯಕ್ವಾಡ್ ಅವರು ಪಿಚ್ನ ಕಂಡೀಷನ್ನ ನೋಡಿ ನಾವು ಫಸ್ಟ್ ಬ್ಯಾಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಿಕಾಸ್ ಪಿಚ್ ಇವತ್ತು ಸ್ವಲ್ಪ ಡ್ರೈ ಆಗಿತ್ತು, ಬ್ಯಾಟಿಂಗಿಗೆ ಅಷ್ಟು ಅನುಕೂಲವಾಗಿರಲಿಲ್ಲ. ಬಾಲರ್ಸ್ಗಳು ಕೂಡ ಹೆಲ್ಪ್ ಆಗೋ ಕಾರಣಕ್ಕೆ ನಾವು ಒಂದು ಸ್ಕೋರ್ ಬೋರ್ಡ್ ಮೇಲೆ ಒಂದು ರನ್ನ ಕಲೆ ಹಾಕ್ತೀವಿ. ಅದನ್ನು ಡಿಫೆಂಡ್ ಮಾಡ್ಕೊತೀವಿ. ಬಿಕಾಸ್ ಅವ್ರ ಹತ್ರ ಕ್ವಾಲಿಟಿ ಸ್ಪಿನ್ನರ್ಗಳು ಇರೋದ್ರಿಂದ ನಾವು ಡಿಫೆಂಡ್ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಬ್ಯಾಟ್ ಮಾಡಲಿಕ್ಕೆ ಬಂದಂಥ ಸಂಜು ಸ್ಯಾಮ್ಸನ್ ಆ್ಯಂಡ್ ಗಾಯಕ್ವಾಡ್ ಅವರು ಒಂದು ಡೀಸೆಂಟ್ ಸ್ಟಾರ್ಟ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಫಸ್ಟ್ ವಿಕೆಟ್ಗೆ 31 ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ. ಅದು 15ನೇ ಬಾಲಲ್ಲಿ ಬಂದಿರುವಂಥದ್ದು. ಬಟ್ ಅದರಲ್ಲಿ ಸಿಂಹಪಾಲು ಇದ್ದಂಥದ್ದು ಸಂಜು ಸ್ಯಾಮ್ಸನ್ ಅವ್ರದ್ದು. ಅದ್ಭುತವಾಗಿರುವಂಥ ಒಂದು 27 ರನ್ನ ಮಾಡ್ತಾರೆ. 13 ಬಾಲಲ್ಲಿ ಚಿಕ್ಕ ಇನ್ನಿಂಗ್ಸ್ ಆದರೂ ಕೂಡ ಆ ಒಂದು ಸ್ಟಾರ್ಟ್ ಬೇಕಾಗಿತ್ತು ಪವರ್ ಪ್ಲೇನಲ್ಲಿ, ಅದನ್ನು ಕೊಟ್ಟಿರುವಂಥದ್ದು ಸಂಜು ಸ್ಯಾಮ್ಸನ್. 27 in 13 ಡೆಲಿವರೀಸ್, 5 ಬೌಂಡ್ರಿ, 1 ಸಿಕ್ಸರ್ ಒಂದಿಗೆ 207 ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಬಟ್ ಅಗೇನ್ ಮತ್ತೆ ಫೇಲ್ ಆಗಿರುವಂಥದ್ದು ಅದು ಋತುರಾಜ್ ಗಾಯಕ್ವಾಡ್ ಅವರು. 15 ರನ್ನ ಮಾಡ್ತಾರೆ 21 ಬಾಲಲ್ಲಿ, 71ರ ಸ್ಟ್ರೈಕ್ ರೇಟಲ್ಲಿ 1 ಬೌಂಡ್ರಿ ಇಲ್ಲ, 1 ಸಿಕ್ಸರ್ ಇಲ್ಲ. ನನ್ನ ಪ್ರಕಾರ ಟೆಸ್ಟ್ ಕ್ರಿಕೆಟ್ಗಿಂತ ಅಧ್ವಾನವಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರು ಕ್ಯಾಪ್ಟನ್ಸಿ ಯಾವಾಗ ತೊಗೊಂಡಿದೆ ಅಲ್ಲಿಂದ ಅಂತೂ ಖರಾಬಾಗಿ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಕೆಳಗಡೆಗೆ ಊರ್ವಿಲ್ ಪಟೇಲ್ 1 ಮ್ಯಾಚ್ ಹೀರೋ. ಅಗೇನ್ ಇವತ್ತು ಕೂಡ ಅಷ್ಟೇ 2 ಸಿಕ್ಸರ್ನ ತೊಗೊತಾರೆ, 13 ರನ್ನ ಮಾಡ್ತಾರೆ, ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಕಾರ್ತಿಕ್ ಶರ್ಮಾ ಆ್ಯಂಡ್ ಡೆವಾಲ್ಡ್ ಬ್ರೇವಿಸ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಅದರಲ್ಲೂ ಮುಖ್ಯವಾಗಿ ಕಾರ್ತಿಕ್ ಶರ್ಮಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. 32 ರನ್ ಮಾಡ್ತಾರೆ 19 ಬಾಲಲ್ಲಿ, 3 ಬೌಂಡ್ರಿ, 2 ಸಿಕ್ಸರ್ ಒಂದಿಗೆ ಒಂದು ಒಳ್ಳೆ ಇನ್ನಿಂಗ್ಸು ಕೂಡ ಆಡಿದ್ರು ಅಂತಲೇ ಹೇಳ್ಬೋದು. ಕೆಳಗಡೆಗೆ ಡೆವಾಲ್ಡ್ ಬ್ರೇವಿಸ್ ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. 44 in 27 ಡೆಲಿವರೀಸು. ಅದ್ಭುತವಾಗಿರೋ ಒಂದು ಪಾರ್ಟ್ನರ್ಶಿಪ್ ಕೂಡ ಆಗುತ್ತೆ ಡೆವಾಲ್ಡ್ ಬ್ರೇವಿಸ್ ಆ್ಯಂಡ್ ಶಿವಮ್ ಧೂಬೆ ಅವ್ರ ಮಧ್ಯೆ. 59 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ 38 ಬಾಲಲ್ಲಿ. ಆ್ಯಂಡ್ ಡೆವಾಲ್ಡ್ ಬ್ರೇವಿಸ್ 44 ರನ್ 27 ಬಾಲಲ್ಲಿ, 2 ಬೌಂಡ್ರಿ, 4 ಸಿಕ್ಸರ್ಗಳನ್ನ ಮಾರಿಸ್ತಾರೆ. 162 ಒಂದು ಸೆಕೆಂಡಲ್ಲಿ ಬ್ಯಾಟ್ ಮಾಡಿರುವಂಥದ್ದು ಸಖತ್ತಾಗಿರುವಂಥ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ. ಇಶಾನ್ ಮಲಿಂಗ ಅವರ ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ. ಆ್ಯಂಡ್ ಶಿವಮ್ ದುಬೆ 26 in 23 ಸ್ಲೋ ಆದರೂ ಕೂಡ ಒಂದು ಒಳ್ಳೆ ಸಾಥ್ ಕೊಟ್ಟರು ಡೆವಾಲ್ಡ್ ಬ್ರೇವಿಸ್ಗೆ ಅಂತಲೇ ಹೇಳ್ಬೋದು. 3 ಬೌಂಡ್ರಿ ಒಂದಿಗೆ 113ರ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಆ್ಯಂಡ್ ಕೆಳಗಡೆಗೆ ಪ್ರಶಾಂತ್ ವೀರ್ 11 ರನ್ನ ಮಾಡ್ತಾರೆ 9 ಬಾಲಲ್ಲಿ, 2 ಬೌಂಡ್ರಿ ಕೂಡ ತಗೊತಾರೆ ಅಂತಲೇ ಹೇಳ್ಬೋದು. ಓಕೆ, ಒಟ್ಟಾರೆಯಾಗಿ ಸಿ ಎಸ್ ಕೆ ತಂಡ 20 ಓವರ್ಗಳಲ್ಲಿ 180 ರನ್ಗಳನ್ನ ಕಲೆ ಹಾಕ್ತಾರೆ. ಆ್ಯಂಡ್ ಫಸ್ಟ್ ಇನ್ನಿಂಗ್ಸ್ ಮುಗಿದಾಗ ಡೆವಾಲ್ಡ್ ಬ್ರೇವಿಸ್ ಅವ್ರು ಹೇಳ್ತಾ ಇದ್ರು ಇದು ಈ ಒಂದು ಪಿಚ್ಚಲ್ಲಿ ಗುಡ್ ಸ್ಕೋರ್ ಅಂತ ಹೇಳ್ತಾ ಇದ್ರು, ನಾವು ಡಿಫೆಂಡ್ ಮಾಡ್ಕೊತೀವಿ ಅನ್ನೋ ರೀತಿಯಲ್ಲಿ. ಓಕೆ, ಆ್ಯಂಡ್ ಇನ್ನು ಎಸ್ ಆರ್ ಎಚ್ ಬಾಲಿಂಗ್ ಅಂತ ಬಂದಾಗ ತುಂಬ ಒಳ್ಳೆ ಬಾಲಿಂಗ್ ಮಾಡಿದ್ದು ಅಂತಂದರೆ ಅದು ಇಶಾನ್ ಮಲಿಂಗ. 4 ಓವರಲ್ಲಿ 26 ರನ್ನ ಕೊಟ್ಟು ಒಂದು ವಿಕೆಟ್ ಕೂಡ ತೆಗಿತಾರೆ. ಆ್ಯಂಡ್ 6.5 ಎಕಾನಮಿ ಇದೆ, ಒಳ್ಳೆಯದು ಅಂತಲೇ ಹೇಳ್ಬೋದು. ಬಟ್ ಪ್ಯಾಟ್ ಕುಮಿನ್ಸ್ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ. 4 ಓವರಲ್ಲಿ 28 ರನ್ನ ಕೊಟ್ಟು ಆ್ಯಂಡ್ 3 ವಿಕೆಟ್ಗಳನ್ನ ತೆಗಿತಾರೆ. ಒಳ್ಳೆ ಬೌಲಿಂಗ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ತುಂಬ ದುಬಾರಿಯಾಗಿದ್ದು ಅಂತಂದರೆ ನಿತೀಶ್ ಕುಮಾರ್ ರೆಡ್ಡಿ. ಇನ್ನಿಂಗ್ಸ್ನ ಫಸ್ಟ್ ಬಾಲಲ್ಲೇ ನೋ ಬಾಲ್ ಆಗ್ತಾರೆ ಆ್ಯಂಡ್ ನೆಕ್ಸ್ಟ್ ಬಾಲಲ್ಲಿ 6 ಹೋಗುತ್ತೆ. 2 ಓವರಲ್ಲಿ 35 ರನ್ನು. 17.5 ಎಕಾನಮಿ ಇರೋವಂಥದ್ದು ತುಂಬ ದುಬಾರಿ ಆಗಿದ್ದಾರೆ. ಆ್ಯಂಡ್ ಪ್ರಫುಲ್ ಹಿಂಗೆ ಅವರು ಕೂಡ ಅಷ್ಟೇ, ಅವರು ತುಂಬ ದುಬಾರಿ ಆಗಿದ್ದಾರೆ. ಅವತ್ತು 12ರ ಒಂದು ಎಕಾನಮಿ ಇದೆ. ಅದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಡೀಸೆಂಟಾಗೇ ಮಾಡಿದ್ದಾರೆ. ಶಕೀಬ್ ಹುಸೇನ್ ಹತ್ರ ಆಗಿರ್ಬೋದು, ಶಿವಾಂಗ್ ಕುಮಾರ್ ತುಂಬ ಡೀಸೆಂಟಾಗೇ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಈ ಒಂದು ಚೇಸ್ನ ಬೆನ್ನತ್ತಂಥ ಎಸ್ ಆರ್ ಎಚ್ಗೆ ಒಂದು ಅದ್ಭುತವಾಗಿರೋಂಥ ಸ್ಟಾರ್ಟ್ ಅಂತೂ ಸಿಗಲಿಲ್ಲ. ಬಿಕಾಸ್ ಟ್ರೇವಿಸ್ ಹೆಡ್ ಅವರು ಬೇಗನೆ ಔಟ್ ಆಗ್ತಾರೆ. 6 ರನ್ನು 6 ಬಾಲಿ ತಿಳ್ಕಾಡ್ತಾ ಇದ್ರು ಇವತ್ತು.
ಟ್ರೇವಿಸ್ ಹೆಡ್ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು, ಒಂದು ಬೌಂಡ್ರಿ ಮಾತ್ರ ತೊಗೊಂಡಿರುವಂಥದ್ದು. ಆ್ಯಂಡ್ ಮುಖೇಶ್ ಚೌಧರಿ ಅವರ ಬಾಲಿಂಗಲ್ಲಿ ಸೊ ಅವರಿಗೆ ರಿಟರ್ನ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ ಕೆಳಗಡೆಗೆ ಅಭಿಷೇಕ್ ಶರ್ಮಾ ಆ್ಯಂಡ್ ಇಶಾನ್ ಕಿಶನ್ ಇಬ್ಬರು ಕೂಡ ಒಂದು ಒಳ್ಳೆ ಡೀಸೆಂಟ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ತೀನಿ. 38 ರನ್ನ ಮಾಡ್ತಾರೆ. ಸೊ 31 ಬಾಲಲ್ಲಿ ಅಭಿಷೇಕ್ ಶರ್ಮನು ಕೂಡ ಅಷ್ಟೇ ಸ್ವಲ್ಪ ಅಂದರೆ ಆ ಒಂದು ಹರಿಬರಿ ಮಾಡಲಿಲ್ಲ ಇವತ್ತು. 26 and 21 ಡೆಲಿವರಿ. ಸೊ ಅಂದರೆ ಬಿಗ್ ಇನ್ನಿಂಗ್ಸ್ ಆಡಬೇಕು, ಸೊ ತಡ್ಕೊಂಡು ಆಡಬೇಕು, ಸ್ವಲ್ಪ ಪಿಚ್ ಬಗ್ಗೆ ನೋಡ್ಕೋಬೇಕು ಅನ್ನೋ ಆ ಒಂದು ಇಂಟೆನ್ಷನಲ್ಲಿ ಆಡಿರುವಂಥದ್ದು. ಅದಕ್ಕೋಸ್ಕರನೇ ಆ ಒಂದು ಇದನ್ನೇ ಸ್ಟ್ರೈಕರ್ಟೇ ಹೇಳುತ್ತೆ ನಿಮಗೆ. 21 ಬಾಲ್ಗೆ 26 ಮಾಡಿರುವಂಥದ್ದು, 3 ಬೌಂಡ್ರಿ 1 ಸಿಕ್ಸರೊಂದಿಗೆ 123 ರನ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡ್ತಾರೆ. ಒಂದು ರೇಂಜಿಗೆ ಆಡಿದ್ರು, ಬಟ್ ಸೊ ಅಗೇನ್ ಅಲ್ಲಿ ಸ್ಪಿನ್ನರ್ ಬಂದಾಗ ಸೊ ಅಲ್ಲಿ ಬಿಗ್ ಶಾಟ್ ಹೊಡಿಯೋಕೆ ಹೋಗಿ ಅಖಿಲ್ ಹುಸೇನ್ ಅವರ ಬಾಲಿಂಗಲ್ಲಿ ಸ್ಪೆನ್ಸರ್ ಜಾನ್ಸನ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಸೊ ಅಭಿಷೇಕ್ ಶರ್ಮಾ ಔಟ್ ಆದಮೇಲೆ ಬಂದಂಥದ್ದು ಹೆನ್ರಿ ಕ್ಲಾಸೆನ್. ಓ ಮೈ ಗಾಡ್, ಇಶಾನ್ ಕಿಶನ್ ಆ್ಯಂಡ್ ಹೆನ್ರಿ ಕ್ಲಾಸೆನ್ ಮಧ್ಯೆ ಅದ್ಭುತವಾಗಿರುವಂಥ ಒಂದು 75 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ 41 ಡೆಲಿವರಿನಲ್ಲಿ. ಸೊ ಕ್ಲಾಸೆನ್ ಬಂದಾದ್ಮೇಲೆ ಆ ಒಂದು ರನ್ ಗತಿನ ಹಚ್ಚಿಸಿದ್ರು ಅಂತಲೇ ಹೇಳ್ಬೋದು. ಬೌಂಡ್ರಿ ಸಿಕ್ಸರ್ಗಳನ್ನ ತೊಗೊತಾ ಇದ್ರು 47 in 26 ಡೆಲಿವರೀಸ್. ಸೊ ಕ್ಲಾಸೆನ್ ಬಂದಾದ್ಮೇಲೆ ಒಂದು ಚೇಸ್ಗೆ ಒಂದು ರೀತಿಯಲ್ಲಿ ಒಂದು ತಿರುವು ಬಂತು ಅಂತಲೇ ಹೇಳ್ಬೋದು. ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟ್ನ ತೊಗೊತಾರೆ. ಸೊ 180 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಆ್ಯಂಡ್ ಸ್ಪಿನ್ನರ್ಗಳಿಗಂತೂ ಹಿಗ್ಗಮುಗ್ಗ ಬರ್ಸಾಕ್ಬಿಟ್ರು ಅಂತಲೇ ಹೇಳ್ಬೋದು. 47 ರನ್ನು 26 ಬಾಲ್ 6 ಬೌಂಡ್ರಿ 2 ಸಿಕ್ಸರೊಂದಿಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು ಇಶಾನ್ ಕಿಶನ್ ಜೊತೆಗೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಒಂದು ಕಡೆಗೆ ಇಶಾನ್ ಕಿಶನ್ 70 ರನ್ನು 47 ಬಾಲಲ್ಲಿ 7 ಬೌಂಡ್ರಿ 3 ಸಿಕ್ಸರೊಂದಿಗೆ 148 ರನ್ಗಳ ಒಂದು ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಕ್ಲಾಸೆನ್ ಔಟ್ ಆದಮೇಲೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರುವಂಥದ್ದು ಇಶಾನ್ ಕಿಶನ್ ಅಂತಲೇ ಹೇಳ್ತೀನಿ. ಬಿಕಾಸ್ ಕ್ಲಾಸೆನ್ ಇದ್ದಾಗ ಕ್ಲಾಸೆನ್ ಸಖತ್ತಾಗಿ ಆಡ್ತಾಯಿದ್ರು, ಜಸ್ಟ್ ಆ್ಯಂಕರಿಂಗ್ ಮಾಡ್ತಿದ್ದಂಥದ್ದು ಇಶಾನ್ ಕಿಶನ್. ಬಟ್ ಕ್ಲಾಸೆನ್ ಔಟ್ ಆದಮೇಲೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮ್ಯಾಚ್ನ ವಿನ್ ಮಾಡಿಸೋದಿದೆಯಲ್ಲ, ಸೊ ಆ ಒಂದು ಮೆಚ್ಯೂರಿಟಿ ಇವತ್ತು ನಮ್ಮ ಇಶಾನ್ ಕಿಶನ್ ಅವ್ರು ತೋರಿಸಿದ್ರು ಅಂತಲೇ ಹೇಳ್ಬೋದು. ಅದ್ಭುತವಾಗಿರುವಂಥ ಒಂದು ಆಟ ಇಶಾನ್ ಕಿಶನ್ ಕಡೆಯಿಂದ. ಆ್ಯಂಡ್ ಓಕೆ, ಕೆಳಗಡೆಗೆ ನಿತೀಶ್ ರೆಡ್ಡಿ 11 ರನ್ನ ಮಾಡ್ತಾರೆ. ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಇಶಾನ್ ಕಿಶನ್ ಜೊತೆಗೆ. ಆ್ಯಂಡ್ ಸಲೀಲ್ ಅರೋರಾ ಸೊ ಅವರು ಕೂಡ ಒಂದು 6 ತೊಗೊತಾರೆ, ತುಂಬ ಚೆನ್ನಾಗಿತ್ತು. ನಮ್ಮ ಸ್ಮರಣ್ ರವಿಚಂದ್ರನ್ ಸೊ ಅವರು ಬೌಂಡ್ರಿ ಮೂಲಕ ಈ ಒಂದು ಗೆಲುವನ್ನ ತಂದು ಕೊಡ್ತಾರೆ ಸನ್ ರೈಸರ್ಸ್ ಹೈದರಾಬಾದ್ ಅವರಿಗೆ ಅಂತಾನೆ ಹೇಳಬಹುದು. ಓಕೆ, ಇನ್ನು CSK ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಡೀಸೆಂಟ್ ಆಗಿ ಮಾಡಿರೋದಂತಂದ್ರೆ ಅದು ನಮ್ಮ ಅಖಿಲ್ ಹುಸೇನ್ ಅವರು. ಸೊ 3 ಓವರಲ್ಲಿ 21 ರನ್ನು, ಸೊ 1 ವಿಕೆಟ್ ತೆಗಿತಾರೆ. ಬಟ್ ಅವರಿಗೆ 1 ಓವರ್ ಇನ್ನೂ ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡಲಿಲ್ಲ, ಗೊತ್ತಿಲ್ಲ ಅದು ಏನಕ್ಕೆ ಅವ್ರಿಗೆ ಕೊಡಲಿಲ್ಲ ಅಂತ. ಮೇ ಬಿ ಲಾಸ್ಟ್ ಓವರ್ ಕೊಡಬೇಕು ಅಂತ ಇಟ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಬಟ್ ಆದರೆ ಮ್ಯಾಚ್ 19ನೇ ಓವರಲ್ಲಿ ಮುಗಿದೋಯ್ತು. 18ನೇ ಓವರ್ 4ನೇ ಬಾಲ್ವರೆಗೂ ಕೂಡ CSK ದವರು ಈ ಮ್ಯಾಚಲ್ಲಿ ಇದ್ರು. ಸೊ ಲಾಸ್ಟ್ ಒಂದು ಬೌಂಡ್ರಿ ಆ್ಯಂಡ್ 1 ಸಿಕ್ಸರ್ ಏನು ಬರುತ್ತಲ್ಲ, ಸೊ ಅಲ್ಲೇ ಮ್ಯಾಚ್ ಕಂಪ್ಲೀಟ್ ಆಗಿ ಸೊ ಇಲ್ಲಿ ನಮ್ಮ SRH ತೆಕ್ಕೆಗೆ ಹೋಯ್ತು ಅಂತಲೇ ಹೇಳ್ಬೋದು. ಅಗೇನ್ ಅದ್ಭುತವಾಗಿ ಆಡಿದ್ದಾರೆ SRH ಅವರು. ಆ್ಯಂಡ್ ಕ್ವಾಲಿಫೈ ಕೂಡ ಆಗಿದ್ದಾರೆ GT ಜೊತೆಗೆ. ಇವತ್ತು ಒಂದೇ ಮ್ಯಾಚಲ್ಲಿನೇ ಇಬ್ಬರು ಕೂಡ ಕ್ವಾಲಿಫೈ ಆಗಿದ್ದಾರೆ. ಇನ್ನು CSKಗೆ ಆಲ್ಮೋಸ್ಟ್ ನನ್ನ ಪ್ರಕಾರ ಡೌಟೇನೆ, ಅವರು ಆಚೆ ಅಂತಲೇ ಹೇಳ್ಬೋದು. PBKS 13ರಲ್ಲಿ 13 ಇದ್ದಾರೆ. ಸೊ RR ಆ್ಯಂಡ್ CSK DC ಎಲ್ಲರೂ ಕೂಡ 12 ಮ್ಯಾಚಲ್ಲಿ ಇರುವಂಥದ್ದು. ಬಟ್ ಅಲ್ಲಿ ಒಂದು ಮ್ಯಾಚ್ ಕಡಿಮೆ ಆಡಿರುವಂಥದ್ದು ಅಂತಂದರೆ ಸೊ ರಾಜಸ್ಥಾನ್ ರಾಯಲ್ಸ್ ಅವರು. ಆ್ಯಂಡ್ KKRಗೂ ಕೂಡ ಇನ್ನೂ ಚಾನ್ಸ್ ಇದೆ, 12ರಲ್ಲಿ 11 ಆಡಿದ್ದಾರೆ. ಸೊ ಅವ್ರು ಇನ್ನು 2 ಗೆದ್ದರೆ ಸೊ ಅವ್ರಿಗೂ ಕೂಡ 15 ಪಾಯಿಂಟ್ಸ್ ಆಗುತ್ತೆ. ತುಂಬ ಟೈಟ್ ಆಗಿದೆ ಆ ಒಂದು ಪ್ಲೇಸ್ಗೆ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ಸೊ ಎಲ್ಲರೂ ಸೋತ್ರೆ ಸೊ CSKಗೆ ಚಾನ್ಸ್ ಇದೆ, ಇಲ್ಲ ಅಂತಂದರೆ CSKಗೆ ತುಂಬ ಕಷ್ಟನೇ. CSK ಆ್ಯಂಡ್ DC ಆದರೂ ಆಗಿರ್ಬೋದು, ಎಲ್ಲೋ 1% ಇರ್ಬೋದು, 1% ಅದಕ್ಕಿಂತ ಕಮ್ಮಿನೇ ಇದೆ ಇವಾಗ. ಓಕೆ, ಸೊ ಸದ್ಯಕ್ಕೆ ಇಷ್ಟೇ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೈ ಬಾಯ್.